ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ HRM ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಒಂದು ಸಬ್ಜೆಕ್ಟಲ್ಲಿ ನಾನು ಆಲ್ರೆಡಿ ತುಂಬ ಚಾಪ್ಟರ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ತುಂಬ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಚಾಪ್ಟರ್ಸ್ ರಿಲೇಟೆಡು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಚಾಪ್ಟರ್ 5 ಬಂದುಬಿಟ್ಟು ಮೇಂಟೆನೆನ್ಸ್ ಫಂಕ್ಷನ್ ಆಫ್ HR ಅಂತ ಹೇಳಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಯಾವುದು ಅಂದರೆ ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ಅಂತ ಹೇಳಿ ಈ ಒಂದು ಟಾಪಿಕ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಿದು ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಸೊ ಇದಕ್ಕೂ ಮುಂಚೆ ನಾನು ಆಲ್ರೆಡಿ ಎಲ್ಲ ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ನೋಡಿ, ಇಲ್ಲಿ ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ಯಾಕೆ ಇಂಪಾರ್ಟೆಂಟ್ ವರ್ಕ್ ಪ್ಲೇಸಲ್ಲಿ ಅಂದರೆ, ಅಥವಾ ಏನಿದು ಅಂದರೆ, ಇಟ್ ಮೀನ್ಸ್ ಕ್ರಿಯೇಟಿಂಗ್ ಅ ವರ್ಕ್ ಪ್ಲೇಸ್ ವೇರ್ ಆಲ್ ದ ಎಂಪ್ಲಾಯೀಸ್ ಆರ್ ಟ್ರೀಟೆಡ್ ಫೇರ್ಲಿ, ರೆಸ್ಪೆಕ್ಟೆಡ್ ಈಕ್ವಲಿ, ಇನ್ಕ್ಲೂಡಿಂಗ್ ಇನ್ ಆಪರ್ಚುನಿಟೀಸ್ ಆ್ಯಂಡ್ ಫೀಲ್ ಆಸ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಅಂದರೆ ಏನು, ಈಗ ಒಂದು ಆರ್ಗನೈಸೇಷನಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಓಕೆನಾ. ಈ ಆರ್ಗನೈಸೇಷನಲ್ಲಿ ಇವಾಗ ಒಬ್ಬೊಬ್ಬ ಎಂಪ್ಲಾಯಿ ಒಂದೊಂದು ಥರ ಟ್ರೀಟ್ ಮಾಡೋದಾಗಿರ್ಬೋದು, ಅಥವಾ ಒಬ್ರಿಗೆ ರೈಟ್ಸ್ ಈಕ್ವಾಲಿಟಿ ಅನ್ನೋದನ್ನ ಕೊಟ್ಟು ಇನ್ನೊಬ್ರಿಗೆ ಈಕ್ವಾಲಿಟಿ ಅನ್ನೋದನ್ನ ಕೊಡದೇ ಇರೋದಾಗಿರ್ಬೋದು, ಅಥವಾ ಒಬ್ರಿಗೆ ರೆಸ್ಪೆಕ್ಟ್ ಅನ್ನೋದನ್ನ ಕೊಟ್ಟು ಇನ್ನೊಬ್ರಿಗೆ ರೆಸ್ಪೆಕ್ಟೇ ಕೊಡದೇ ಇರೋದಾಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಆರ್ಗನೈಸೇಷನಲ್ಲಿ ತುಂಬ ಜಗಳಗಳಾಗುತ್ತೆ. ಅಂದರೆ ಹಾಗೆಯೇ ಒಂದು ಆರ್ಗನೈಸೇಷನಲ್ಲಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ನೋದೇ ಇರಲ್ಲ ಅಲ್ವಾ. ಸೊ ಈ ಒಂದು ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ಅಂದರೆ ಏನು ಅಂದರೆ, ಇಲ್ಲೇನು ಮಾಡ್ತಾರೆ ಅಂದರೆ ಆರ್ಗನೈಸೇಷನ್ ಅಥವಾ ವರ್ಕ್ ಪ್ಲೇಸಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಎಂಪ್ಲಾಯೀಸ್, ಒಂದು ಆರ್ಗನೈಸೇಷನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇರ್ತಾರೋ ಅಷ್ಟು ಜನನೂ ಕೂಡ ಒಂದು ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಅಥವಾ ಫೇರ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು, ಅಥವಾ ರೆಸ್ಪೆಕ್ಟ್ ಕೂಡ ಎಲ್ಲರಿಗೂ ಕೂಡ. ಈಗ ಎಕ್ಸಾಂಪಲ್ ಒಂದು 100 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ ಒಂದು ಆರ್ಗನೈಸೇಷನ್ ಅಥವಾ ವರ್ಕ್ ಪ್ಲೇಸಲ್ಲಿ ಅಂದರೆ, ಇಷ್ಟೋ ಜನಕ್ಕೂ ಕೂಡ ಈಕ್ವಲ್ ಆಗಿ ರೆಸ್ಪೆಕ್ಟ್ ಅನ್ನೋದನ್ನ ಕೊಡೋದಾಗಿರ್ಬೋದು. ಹಾಗೆಯೇ ಒಂದು ಆಪರ್ಚುನಿಟೀಸ್ ಅನ್ನೋದನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಕೂಡ ಅವ್ರದ್ದೇ ಕಂಪ್ನಿ ಅಂತ ಹೇಳಿ ಫೀಲ್ ಆಗಿ ಒಂದು ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡೋದ್ರ ಕಡೆ ಅವ್ರು ಹೆಲ್ಪ್ ಅನ್ನೋದನ್ನ ಮಾಡ್ತಾರೆ, ಓಕೆನಾ. ಸೊ ನೋಡಿ, ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳಿದೆ, ನಾವು ನೋಡ್ತಾ ಹೋಗೋದಾದರೆ ವರ್ಕ್ ಪ್ಲೇಸ್ ಡೈವರ್ಸಿಟಿ ಅಂದರೆ ಏನು, ಎಂಪ್ಲಾಯೀಸ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ವರ್ಕ್ ಟುಗೆದರ್ ಅಲ್ವಾ. ಸೊ ಇವಾಗ ತುಂಬ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇರುತ್ತೆ, ಅಂದರೆ ಬೇರೆ ಬೇರೆ ಲೊಕ್ಯಾಲಿಟಿಯಿಂದ ಬಂದಿರ್ತಾರೆ, ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಅವರ ಒಂದು ವರ್ಷಿಪ್ ಆಗಿರ್ಬೋದು, ಅಥವಾ ಅವರ ಒಂದು ಅವರ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಬಟ್ ಏನು, ಇಲ್ಲೇನು ಮಾಡ್ತಾರೆ ಅಂದರೆ, ಎಷ್ಟು ಜನ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಇರುವಂಥ ಎಂಪ್ಲಾಯೀಸ್ ಏನು ಮಾಡ್ತಾರೆ ಅಂದರೆ ವರ್ಕ್ ಟುಗೆದರ್ ಆಗಿ ವರ್ಕ್ ಅನ್ನೋದನ್ನ ಮಾಡ್ತಾರೆ. ಸೊ ಇದರಿಂದ ಏನು ಮಾಡಬೇಕು ಅಂದರೆ ಆರ್ಗನೈಸೇಷನ್ ಅವರು ಎಲ್ಲ ಎಂಪ್ಲಾಯೀಸ್ನೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಅನ್ನೋದನ್ನ ಮಾಡಬೇಕು, ಓಕೆನಾ. ನೆಕ್ಸ್ಟ್ ಈಕ್ವಲ್ ಆಪರ್ಚುನಿಟೀಸ್ ಅನ್ನೋದನ್ನ ಪ್ರೊವೈಡ್ ಮಾಡಬೇಕು. ಇವಾಗ ಒಬ್ಬ ಎಂಪ್ಲಾಯಿ ತುಂಬ ಸ್ಕಿಲ್ಡ್ ಆ್ಯಂಡ್ ನಾಲೆಜ್ ಹೊಂದಿದ್ದಾನೆ ಅಂದರೆ, ಸೊ ಇವ್ನಿಗೇನು ಮಾಡಬೇಕು ಅಂದರೆ ಇವರೆಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಅನ್ನೋದನ್ನ ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, ಈಗ ನೀನು ಜಾಸ್ತಿ ಸ್ಕಿಲ್ಡ್ ಇದೆಯಾ ಅಂದರೆ ನಿಮಗೆ ಪೇ ಔಟ್ ಜಾಸ್ತಿ ಕೊಡ್ತಾರೆ. ಬಟ್ ಏನು ಅಂದರೆ, ಇವಾಗ ಸ್ಕಿಲ್ಡ್ ಇಲ್ಲ ಅನ್ನೋದನ್ನ ಡಿಮೋಟಿವೇಟ್ ಮಾಡೋದಕ್ಕಿಂತ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಇವ್ರ ಜೊತೆ ಈಕ್ವಲ್ ಆಪರ್ಚುನಿಟೀಸ್ ಅನ್ನೋದನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರ ಆರ್ಗನೈಸೇಷನಲ್ಲಿ ಇನ್ನೂ ಕೂಡ ಜಾಸ್ತಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೆಲ್ಪ್ ಅನ್ನೋದನ್ನ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಜೆಂಡರ್ ಈಕ್ವಾಲಿಟಿ ಅಂದರೆ ಏನು, ಇವಾಗ ಮೇಲ್ಗೆ ಒಂದು ರೀತಿ ಅಥವಾ ಫೀಮೇಲ್ಗೆ ಒಂದು ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಈಕ್ವಾಲಿಟಿ ಅನ್ನೋದನ್ನ ಮೂಡಲ್ಲ, ಓಕೆನಾ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಈಗ ಮೇಲ್ಸು ಕೊಡುವಂಥ ಒಂದು ಆಪರ್ಚುನಿಟೀಸ್ ಫೀಮೇಲು ಕೊಡೋದ್ರಿಂದ ಸೊ ಅಲ್ಲೇನಾಗುತ್ತೆ ಅಂದರೆ ಆರ್ಗನೈಸೇಷನ್ ಫ್ರೆಂಡ್ಲಿ ಒಂದು ವಾತಾವರಣ ಅನ್ನೋದು ಕ್ರಿಯೇಟ್ ಆಗುತ್ತೆ, ಹಾಗೆ ಈಕ್ವಲ್ ಆಗಿ ಎಲ್ಲರಿಗೂ ಕೂಡ ಆಪರ್ಚುನಿಟೀಸ್ ಅನ್ನೋದು ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಕಲ್ಚರ್ ಡಿಫ್ರೆಂಟ್, ಆಗಲೇ ಹೇಳ್ದಂಗೆ ವರ್ಕ್ ಪ್ಲೇಸ್ ಡೈವರ್ಸಿಟಿ ಇರೋ ರೀಸನಿಂದ ಅಂದರೆ ತುಂಬ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ವ್ಯಕ್ತಿಗಳೆಲ್ಲ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲ್ಚರಲ್ ರೆಸ್ಪೆಕ್ಟ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ನೆಕ್ಸ್ಟು ಎಂಪ್ಲಾಯಿ ಪಾರ್ಟಿಸಿಪೇಷನ್ ಅಂದರೆ ಏನು, ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಈಕ್ವಲ್ ಪಾರ್ಟಿಸಿಪೇಷನ್ ರೈಟ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡಬೇಕು. ಹಾಗೆ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಪಾಲಿಸಿ ಅನ್ನೋದನ್ನು ಕೂಡ ಆರ್ಗನೈಸೇಷನಲ್ಲಿ ಮೇಂಟೈನ್ ಅನ್ನೋದನ್ನ ಮಾಡಬೇಕು, ಓಕೆನಾ.
ಯಾಕೆ ಇದನ್ನು ಮೇಂಟೈನ್ ಮಾಡಬೇಕು ಅಂದರೆ ಡಿಸ್ಕ್ರಿಮಿನೇಷನ್ ಅನ್ನೋದು ತುಂಬ ಕಡೆ ಇವಾಗಲೂ ಕೂಡ ನಡೀತಿದೆ. ಸೊ ಈ ಡಿಸ್ಕ್ರಿಮಿನೇಷನ್ ಪಾಲಿಸೀಸನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಈ ಒಂದು ಡಿಸ್ಕ್ರಿಮಿನೇಷನ್ ಅನ್ನೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಈಕ್ವಾಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಅವ್ರದ್ದೇ ಒಂದು ಕಂಪ್ನಿ ಅಂತ ಹೇಳಿ ಎಂಪ್ಲಾಯೀಸ್ ಎಲ್ಲರೂ ಕೂಡ ಮೋಟಿವೇಟ್ ಆಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಓಕೆನಾ? ಸೊ ಇಲ್ಲಿಗೆ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.